ಭಾರತದ ಸುಂದರ ಕರ್ನಾಟಕ ರಾಜ್ಯದ ಹೃದಯ ಭಾಗದಲ್ಲಿ ಇತಿಹಾಸ, ಸಂಸ್ಕೃತಿ ಮತ್ತು ಮಹತ್ವವನ್ನು ತನ್ನೊಳಗೆ ಹುದುಗಿಸಿಕೊಂಡು ಹರಿಯುವ ಒಂದು ನದಿಯಿದೆ. ಅದುವೇ ನಮ್ಮ ಯಗಚಿ ನದಿ. ಚಿಕ್ಕಮಗಳೂರು ಬಳಿಯ ಭವ್ಯವಾದ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ರಮಣೀಯ ಪ್ರಕೃತಿಯ ನಡುವೆ ಸಾಗಿ ಬರುತ್ತದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಮೂಲಕ ಸುಂದರವಾಗಿ ಹರಿಯುವ ಈ ನದಿ ಕೊನೆಗೆ ಗೋರೂರು ಗ್ರಾಮದ ಬಳಿ ನಮ್ಮ ಮತ್ತೊಂದು ಪ್ರಮುಖ ನದಿ ಹೇಮಾವತಿಯನ್ನು ಸೇರುತ್ತದೆ. ಇದರ ಒಂದು ಮುಖ್ಯ ಉಪನದಿ ವೋಟೆಹೊಳೆ ಅಥವಾ ವಾಟೆಹೊಳೆ ಹಳ್ಳವಾಗಿದ್ದು, ರಾಜನಹಳ್ಳಿ ಬಳಿ ನಿರ್ಮಿಸಲಾಗಿರುವ 1.36 TMCFT ಸಾಮರ್ಥ್ಯದ ವೋಟೆಹೊಳೆ ಆಣೆಕಟ್ಟು ಸುತ್ತಮುತ್ತಲಿನ ಕೃಷಿ ಭೂಮಿಗೆ ಜೀವಸೆಲೆಯಾಗಿದೆ. 2001ರಲ್ಲಿ ಬೇಲೂರು ಸಮೀಪ ನಿರ್ಮಿಸಲಾದ ಯಗಚಿ ಆಣೆಕಟ್ಟು ಈ ನದಿಯ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಿದೆ. 1280 ಮೀಟರ್ ಉದ್ದ, 26.237 ಮೀಟರ್ ಎತ್ತರವಿರುವ ಈ ಆಣೆಕಟ್ಟು ಸಮುದ್ರ ಮಟ್ಟದಿಂದ 965 ಮೀಟರ್ ಎತ್ತರದಲ್ಲಿ ಭವ್ಯವಾದ ಜಲಾಶಯವನ್ನು ಸೃಷ್ಟಿಸಿದೆ. ಈ ಆಣೆಕಟ್ಟು ಕೇವಲ ನೀರಾವರಿ ಮತ್ತು ಕುಡಿಯುವ ನೀರಿಗೆ ಮಾತ್ರವಲ್ಲದೆ ತನ್ನ ಸುಂದರ ಹಿನ್ನೀರಿನಿಂದ ಪ್ರವಾಸಿಗರನ್ನು ಆಕರ್ಷಿಸುವ ಪ್ರಮುಖ ತಾಣವಾಗಿ ಮಾರ್ಪಟ್ಟಿದೆ. ಜಲಕ್ರೀಡೆಗಳು, ದೋಣಿ ವಿಹಾರ ಮತ್ತು ಪ್ರಶಾಂತ ವಾತಾವರಣವು ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಚಿಕ್ಕಮಗಳೂರಿನಿಂದ ಹೊರಟು ಹೇಮಾವತಿಯನ್ನು ಸೇರುವವರೆಗೆ ಯಗಚಿ ನದಿಯ ಹರಿವು ಚಿಕ್ಕದಾಗಿದ್ದರೂ ಕರ್ನಾಟಕದ ಕೃಷಿ, ಜನರ ಬದುಕು ಮತ್ತು ಪ್ರವಾಸೋದ್ಯಮಕ್ಕೆ ಅದರ ಕೊಡುಗೆ ನಿಜಕ್ಕೂ ಅಸಾಮಾನ್ಯ. ಇದು ಪ್ರಕೃತಿಯ ಶಾಂತ ಅದ್ಭುತದ